ಪ್ಲೀಸ್ 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 ಪ್ಲೀಸ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಐ ಮೀನ್ ಡೆಲಿವರಿ ಟೈಮಲ್ಲಿ ನನ್ನ ವೆಯ್ಟ್ 76 ಇದ್ದೆ. ಈಗ 59 ಆಗಿದ್ದೀನಿ. ನನ್ನ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡೆ. ಈ ನನ್ನ ಮಗ ಮಲ್ಕೊಂಡಿದ್ದ, ಈಗ ಎದ್ಬಿಟ್ಟು ಬಂದು ಕಿತಾಬತಿ ಮಾಡ್ತಾ ಇದ್ದಾನೆ. ಅವನಿಗೆ ಮೈಕ್ ಬೇಕಂತೆ. ಸಾರಿ ಸಾರಿ ಸಾರಿ. ಪ್ಲೀಸ್ 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 ಮಗನೆ, ಪ್ಲೀಸ್ ಪ್ಲೀಸ್ ಕುತ್ಕೊಳ್ಳಿ. ಪ್ಲೀಸ್ 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 ವಿಡಿಯೋ ಮಾಡಿಬಿಡೋಣ ಪ್ಲೀಸ್ ಪ್ಲೀಸ್ ಕುತ್ಕೊಳ್ಳಿ. ಸೊ ಇವನನ್ನು ಮಲಗಿಸಿದಾಗ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಏನಕ್ಕೆ ನಾನು ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲ್ಲ ಅಂದರೆ ಈ ಕಾರಣಕ್ಕೇ ಬಟ್ ಆದ್ರೂ ಇವಾಗ ನಾನು ರೆಡಿ ಆಗಿಬಿಟ್ಟಿದ್ದೆ ವಿಡಿಯೋ ಮಾಡಲೇಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ತಗೊಳ್ಳಿ. ಸಾರಿ, ನನ್ನ ಮಗ ನಿದ್ದೆ ಮಾಡ್ತಾ ಇದ್ದಾಗ ಅಷ್ಟೇ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೆ. ಅವನು ಎದ್ದಿದ್ದ ಅಂತ ಅಂದರೆ ಅವನ ಜೊತೆಲೇ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಬೇಕು. ಇನ್ನೊಂದು ಏನಂತಂದರೆ ನಾನು ಆಲ್ರೆಡಿ ರೆಡಿ ಆಗಿದ್ದೆ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎನಿ ಕಾಸ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನನ್ನ ಡೆಲಿವರಿ ಟೈಮಲ್ಲಿ 76 kg ಇದ್ದೆ ನಾನು. ಅಟ್ ಪ್ರೆಸೆಂಟ್ ಈಗ ನನ್ನ ವೆಯ್ಟ್ ಬಂದು 59 kg, ಹತ್ತತ್ರ 15-16 kg. ಸೊ ಡೆಲಿವರಿ ಟೈಮಲ್ಲೇ ಆಲ್ಮೋಸ್ಟ್ ಒಂದು 8 kg ತನಕ, 8-10 kg ತನಕ ನಾವು ವೆಯ್ಟ್ ಲಾಸ್ ಆಗಿರುತ್ತೆ. ಬೇಬಿ ಮತ್ತು ಇನ್ನು ಬೇಬಿ ಸುತ್ತ ಇರೋ ನೀರು ಅದು ಇದು ಅಂತ ಅಂದ್ಕೊಂಡು ಒಂದು 8 kg ತನಕ ಹೊರಟೋಗಿರುತ್ತೆ. ಆಮೇಲೆ ಒಂದು 6-8 kg ಅಷ್ಟು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಎಕ್ಸಸೈಸ್ ಮಾಡೋದನ್ನ, ಫುಡ್ಡಲ್ಲಿ ಅಥವಾ ಹೇಗಿತ್ತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ. 59 kg ಇದ್ದೀನಿ. ಇನ್ನು ನನ್ನ ಪ್ರಕಾರ ಇನ್ನೂ ನಾನೊಂದು 3 kg ಸಣ್ಣ ಆಗ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಅದರಲ್ಲಿ ಈ ಒಂದು ಜರ್ನಿನಲ್ಲಿ ಒಂದು ತುಂಬಾ ನೀವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಸೀಕ್ರೆಟ್ ಅಥವಾ ಬೇರೆಯವರು ಹೇಳಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಇದಂತೂ ನಾನು ತುಂಬ ಗಮನಿಸಿದ್ದೀನಿ. ವಿತಿನ್ 3 ಮಂತಲ್ಲಿ ಆಲ್ಮೋಸ್ಟ್ 3 kg ತನಕ ನಾನು ವೆಯ್ಟ್ ಲಾಸ್ ಆಗಿದೆ. ಸೊ ಈ ಒಂದು ಟಿಪ್ನ, ಐ ಮೀನ್ ಯಾರು ಮಗು ಆಗಿರುತ್ತೆ, ಸೊ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಳ್ತಾ ಇರ್ತೀರಾ ಆಫ್ಟರ್ ಡೆಲಿವರಿ, ಸೊ ಅವ್ರಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಏನದು ಅಂತ ಅಂದ್ಬಿಟ್ಟು ಈಗಲೇ ಹೇಳಲ್ಲ. ಈಗ ಹೇಳಿದ್ರೆ ನೀವು ಸ್ಕಿಪ್ ಮಾಡಿಬಿಡ್ತೀರಾ ಅಥವಾ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಹೊರಟೋಗ್ಬಿಡ್ತೀರಾ. ಸೊ ಕಂಟಿನ್ಯೂ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ ಒಂದು ಸೀಕ್ರೆಟ್ ಟಿಪ್ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅನುಕೂಲ ಆಗುತ್ತೆ ಈ ವಿಡಿಯೋ ಅಂತ ಅನ್ನಿಸ್ತು ಅಂತಂದರೆ ಶೇರ್ ಮಾಡಿ, ಆಯಿತಾ? ಎಸ್, ಈಗ ಮೊದಲನೇದಾಗಿ ನಮ್ಮ ಒಂದು ಡೆಲಿವರಿ ಆದ ನಂತರ ಹೇಗಿರುತ್ತೆ ಬಾಣಂತನ ಅಂತ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಡೆಲಿವರಿ ಆಗಿ 1-2 ದಿನ ನಂದು ನಾರ್ಮಲ್ ಡೆಲಿವರಿ. ನನಗೆ ಮಗಳು ಕೂಡ ನಾರ್ಮಲ್, ಮಗನೂ ಕೂಡ ನಾರ್ಮಲ್ ಡೆಲಿವರಿ. ಸೊ ಡೆಲಿವರಿ ಆದಾಗ ಒಂದೊಂದು ಪ್ರಾಂತ್ಯದಲ್ಲಿ, ಅಂದರೆ ಒಂದೊಂದು ಪ್ರದೇಶದಲ್ಲಿ, ಜಾಗದಲ್ಲಿ ಒಂದೊಂದು ರೀತಿಯಲ್ಲಿ ಏನು ಬಾಣಂತನ ಇರುತ್ತೆ. ಕೆಲವರಿಗೆ ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಡೆಲಿವರಿ ಆಗಿ ಬಂದು ನೆಕ್ಸ್ಟ್ ಡೇಯಿಂದಲೇ ಎಲ್ಲವನ್ನು ಫಾಲೋ ಮಾಡ್ತಾರೆ. ಕೆಲವರಿಗೆ ನೀರು ಕುಡಿಬಾರ್ದಂತೆ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅನ್ನೋ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ಮದು ಒಂಥರ ಹೇಗೆ ಅಂದರೆ ಬೆಟರ್ ಅಂತ ಹೇಳ್ಬೋದು. ಹೇಗಿತ್ತು ಅಂತ ಹೇಳ್ತೀನಿ. ಡೆಲಿವರಿ ಆಗಿ 2 ದಿನ ಹಾಸ್ಪಿಟಲ್ ಆದಮೇಲೆ ಮನೆಗೆ ಹೋದಾಗ ಫಸ್ಟು ನಮ್ಮ ಬೆಳಗ್ಗೆಯಿಂದ ರೋಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಒಂದು 5 ದಿನ ಡೆಲಿವರಿ ಆಗಿ ಮನೆಗೆ ಹೋಗಿ 5 ದಿನದ ತನಕ ಈ ಒಂದು ಬೆಳಗ್ಗೆ ಅಥವಾ ಇಡೀ ದಿನದ ಒಂದು ರೋಟೀನ್ ಇರುತ್ತೆ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಕಾಫಿ, ಅದಕ್ಕೆ ಬಿಸ್ಕೆಟ್ ಅಥವಾ ಏನಾದ್ರೂ ರಸ್ಕ್ ಏನಾದರೂ ಕೊಡ್ತಾರೆ. ಕೆಲವು ಸಮಯದಲ್ಲಿ ಗಂಡು ಮಕ್ಕಳಿದ್ದಾಗ ನಾವು ತಿನ್ನಬೇಕಾದ್ರೆ ಕೆಲವೊಂದೊಂದು ಮಗುಗೆ ಅಡ್ಜಸ್ಟ್ ಆಗಲ್ಲ, ಯಾಕೆಂದರೆ ಫೀಡಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಕಾಫಿ ಮತ್ತು ರಸ್ಕ್ ಅಥವಾ ಬ್ರೆಡ್ ಅಥವಾ ಬಿಸ್ಕೆಟ್ ಇದನ್ನು ಏನು ಕೊಡ್ತಾರೆ ಅಂತ ಅಂದರೆ, ಸಿಸೇರಿಯನ್ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿರಲಿ, ಸಿಸೇರಿಯನ್ ಆದವ್ರಿಗೆ ಬಾಡಿ ಹೀಟಲ್ಲಿ ಇರಬೇಕು, ಏಕೆಂದರೆ ಗಾಯ ಬೇಗ ಒಣಗಬೇಕು. ಮತ್ತು ನಾರ್ಮಲ್ ಡೆಲಿವರಿ ಆದವ್ರಿಗೆ ಅದು ಸ್ವಿಚರ್ ಮಾಡಿರ್ತಾರೆ ಅಲ್ವಾ, ಸೊ ಅದು ಗಾಯ ಬೇಗ ಒಣಗಬೇಕು. ಈ 2 ಇಂಟೆನ್ಷನಿಂದ ಬಾಡಿ ಹೀಟಲ್ಲಿ ಇದ್ದರೆ ಒಳ್ಳೆಯದು ಅನ್ನೋ ಒಂದು ಕಾರಣದಿಂದ ಏನು ಈ ಒಂದು ಕಾಫಿ ಕೊಡ್ತಾರೆ. ಕೆಲವರಿಗೆ ಅದು ತೊಗೋಬೋದು ಅಥವಾ ಕೆಲವರಿಗೆ ತೊಗೊಳಲ್ವೋ ಗೊತ್ತಿಲ್ಲ ನನಗೆ.
ಇದು ಬೆಳಗ್ಗೆ ಆಗಿರುತ್ತೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಗಂಜಿ, ಅಂದರೆ ಬೆಲ್ಲ ಹಾಕಿ ಹಾಲು ಹಾಕಿ ರವೆ ಹಾಕಿ ಮಾಡಿರುವಂತಹ ಗಂಜಿ. ನೀವು ಹೊಟ್ಟೆ ತುಂಬ ಎಷ್ಟು ಕುಡಿಬೇಕಂತ ಅನಿಸುತ್ತೆ ಅಷ್ಟು ಕುಡಿಬೋದು. ಸೊ ಈ ಗಂಜಿನ 5 ದಿನ ಕೊಡ್ತಾರೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ನೀವು ನೋಡೋದಾದರೆ ಬಿಸಿ ಅನ್ನ ತುಪ್ಪ ಮತ್ತು ಆಮೇಲೆ ಬಿಸಿ ಅನ್ನ ತುಪ್ಪ ಮತ್ತು ಬೆಲ್ಲ ಇದು ಕೊಡ್ತಾರೆ. ಬೇಡ 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 ಪ್ಲೀಸ್ 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 ಬಿಸಿ ಅನ್ನ ತುಪ್ಪ ಮತ್ತು ಬೆಲ್ಲ ಕೊಡ್ತಾರೆ. ಇದೇನಕ್ಕೆ ಅಂತ ಅಂದರೆ ಬೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೀಟ್ ಅಲ್ವಾ, ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಡೆಲಿವರಿ ಆದಮೇಲೆ. ಸೊ ಆ ಒಂದು ಇದರಲ್ಲಿ ಬ್ಲೀಡಿಂಗಲ್ಲಿ ಏನು ಹೊಟ್ಟೆಲಿ ಏನಾದ್ರೂ ಇದ್ದರೆ ಅಥವಾ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಇದಿತ್ತು ಅಂತಂದರೆ ಎಲ್ಲ ಬ್ಲೀಡಿಂಗ್ ಮೂಲಕ ಹೊರಟೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಬೆಲ್ಲ ಅನ್ನ ತುಪ್ಪ ಕೊಡ್ತಾರೆ. ಇದು ಮಧ್ಯಾಹ್ನ ಆಯಿತು. ಈ ಮಿಡಲಲ್ಲಿ ಬೆಲ್ಲ ಅನ್ನ ತುಪ್ಪ ತಿನ್ನೋ ಮಿಡಲಲ್ಲಿ ಮೇನ್ ಇದು ಅಂತ ಹೇಳೋದನ್ನ ಮರ್ತೆ. ನಮ್ಮ ಕಡೆ ಒಲೆ ಅಂದರೆ ಅಂಡೆ ನೀರು, ಬಿಸಿ ನೀರು ಇರುತ್ತಲ್ಲ, ಅದರಲ್ಲಿ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಮಗುವಿಗೆ ಸ್ನಾನ ಎಲ್ಲ ಆದಮೇಲೆ 10 ಗಂಟೆ 10:30 11 ಗಂಟೆ ಒಳಗಡೆ ಸ್ನಾನ ಮಾಡಿಸ್ತಾರೆ. ಅಂದರೆ ಬಿಸಿ ನೀರು ಏನಿರುತ್ತೆ ಇದು ತುಂಬ, ನೀವು ಬಿಸಿ ನೀರು ಇರುತ್ತಲ್ವ ಅದನ್ನು ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕಿ 1-2 ಬೆಡ್ಶೀಟನ್ನು ನಿಮಗೆ ಹೊಚ್ಚಿ ಮಲಗಿಸ್ಬಿಡ್ತಾರೆ. ಸೊ ನೀವೆಷ್ಟು ಸ್ವೆಟ್ ಆಗ್ತೀರಾ, ಎಷ್ಟು ಬೆವಿತೀರಾ ಅಷ್ಟು ನಿಮ್ಮ ಬಾಡಿಲಿ ಇರುವಂಥ ನೀರಿನ ಅಂಶ ಮತ್ತು ಟಾಕ್ಸಿಕ್ ಏನಿರುತ್ತೆ ಅದೆಲ್ಲವೂ ಹೊರಟೋಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 1 ತಿಂಗಳನ್ನೋ ಅಷ್ಟೊತ್ತಿಗೆ ಈ ಬಾಣಂತನ ಈ ರೀತಿ ನಡೀತಾ ಇರುತ್ತಲ್ಲ, ಆ ಟೈಮಲ್ಲೇ ನೀವು ಹತ್ತತ್ರ ಒಂದು 5 kg ತನಕ 5-6 kg ತನಕ ವೆಯ್ಟ್ ಲಾಸ್ ಆರಾಮ್ಸೆ ಆಗುತ್ತೆ ನಮ್ಮ ಕಡೆ ನಡೆಯುವಂತಹ ಬಾಣಂತನದಲ್ಲಿ. ಸೊ ಅದಾದಮೇಲೆ ಮಧ್ಯಾಹ್ನ ಅದೇ ಊಟಕ್ಕೆ ಅನ್ನ ತುಪ್ಪ ಬೆಲ್ಲ, ಆಮೇಲೆ ಮಿಡಲಲ್ಲಿ ಒಂದು 4 ಗಂಟೆ 5 ಗಂಟೆ ಹಂಗೆ ಕಾಫಿ ಅಗೈನ್ ಅದೇ ಥರ. ಮತ್ತು ಬೇಗ ಊಟ ಇರುತ್ತೆ, ಮಧ್ಯಾಹ್ನ ಇರ್ಬೋದು ರಾತ್ರಿ ಇರ್ಬೋದು. ರಾತ್ರಿ ಊಟಕ್ಕೆ ಅನ್ನ ಬೇಳೆ ತುಪ್ಪ, ಅನ್ನ ಬೇಳೆ ಸಾಂಬಾರು ಅದರಲ್ಲಿ ಏನೂ ಇರೋದಿಲ್ಲ, ಉಪ್ಪು ಹುಳಿ ಖಾರ ಅಂತ ಏನೂ ಇರೋದಿಲ್ಲ. ಸೊ ಅದು ಒಂದು 5 ದಿನ ಈ ಥರ ಇರುತ್ತೆ. ಅದಾದ ಮೇಲೆ 5 ದಿನ ಕಳೆದು ಆದಮೇಲೆ ಮಾಮೂಲಿ ಒಂದು ಗಂಜಿ, ಆಮೇಲೆ ಸ್ನಾನ, ಅದಾದಮೇಲೆ ಮಧ್ಯಾಹ್ನ ಏನು ಸಾಂಬಾರು ಮಾಡಿರ್ತಾರೆ, ಸ್ವಲ್ಪ ಬೇಳೆ, ಲೈಟಾಗಿ ತರಕಾರಿ ಏನಾದರೂ ಈ ಬೀನ್ಸ್ ಥರ ಅಂದರೆ ಲೈಟಾಗಿ ಆವಾಗ ಒಂದು 5-6 ದಿನ 1 ವಾರ ಆದಮೇಲೆ. ಅದಕ್ಕೆ ಯಾವುದೇ ಉಪ್ಪು ಖಾರ ಎಣ್ಣೆ ಮತ್ತೊಂದು ಅಂತ ಹಾಕಿರೋದಿಲ್ಲ. ಮತ್ತು ಆ್ಯಸ್ ಯೂಶ್ವಲ್ ರಾತ್ರಿನೂ ಅದೇ ಆಗುತ್ತೆ ಮಿಡಲಲ್ಲಿ. ಒಟ್ಟು 1 ತಿಂಗಳ ತನಕ ಆಲ್ಮೋಸ್ಟ್ ಇದೇ ಥರ ನಮ್ಮದು ಇರುತ್ತೆ ಫುಡ್ಡು. ಮತ್ತು ನೀರು ಕುಡಿಯೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಎಷ್ಟಾದ್ರೂ ನೀರು, ಬಿಸಿ ಬಿಸಿ ನೀರು, ನಮ್ಮಮ್ಮ ಹೇಳೋರು ಜಾಸ್ತಿ ನೀರು ಕುಡಿದಷ್ಟು ನೀರಿನ ಅಂಶ ಏನಿರುತ್ತೆ ಅದು ಹೊರಟೋಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಹೋಗುತ್ತೆ. ಈಗ ಸಣ್ಣ ಆದರೆ, ಈಗ ಚೆನ್ನಾಗಾದರೆ ಚೆನ್ನಾಗಿ ಆಗಬೇಕಂತ ಹೇಳ್ತಾ ಇರೋರು. ಸೊ ಅದು ಒಂದು ತಿಂಗಳು ಆದಮೇಲೆ ನಾರ್ಮಲ್ ರೊಟೀನ್ ಅಂತ ಬರುತ್ತೆ. ಬೆಳಗ್ಗೆ ಮೆಂತ್ಯ ಮುದ್ದೆ ಅಂತ ಕೊಡ್ತಾರೆ, ಅಂದರೆ ಗಂಜಿ ಬದಲಿಗೆ ಮೆಂತ್ಯ ಮುದ್ದೆ ಅಂತಂದರೆ ಇದು ಅಕ್ಕಿ, ಮೆಂತ್ಯ ಮತ್ತು ಆಮೇಲೆ ಜವೆ ಗೋಧಿ. ಸೊ ಇದನ್ನು ಹುರಿದು ಬಿಟ್ಟು ಇದರಲ್ಲಿ ಬೆಲ್ಲ ಹಾಕಿ ಒಂದು ಮುದ್ದೆನ ಮಾಡಿ ಕೊಡ್ತಾರೆ. ಸೊ ಇದು ನೀವು ತೊಗೋಬೋದು. ಅದ್ರ ಜೊತೆಗೆ ಲೈಟಾಗಿ ಟಿಫನ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ತರಕಾರಿಗಳು ಎಲ್ಲ, ಜಂಕ್ ಫುಡ್ ಅಂತೂ ನಾಟ್ ಅಲೌಡ್. ಸೊ ಏನು ಜಂಕ್ ಫುಡ್ ಆ ಥರ ಏನು ತಿನ್ನೋ ಹಾಗೆ ಇರೋದಿಲ್ಲ. ಇದೊಂದು 3 ತಿಂಗಳ ತನಕ ಈ ಥರ ರೊಟೀನ್ ಇರುತ್ತೆ. ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಫುಡ್ಡನ್ನ ತಿನ್ನಬೇಕು, ಮತ್ತು ಈ ಜಂಕ್ ಫುಡ್ ಆ ಥರ ಏನೂ ಇರೋದಿಲ್ಲ. ಆಮೇಲೆ ಚೆನ್ನಾಗಿ ಬಿಸಿ ನೀರಿನ ಸ್ನಾನ. ಸೊ ಇದೆಲ್ಲವೂ ಕೂಡ ಒಂದು 3 ತಿಂಗಳು ಆದಮೇಲೆ ಬೇಕಾದರೆ ನೀವು ಬೇರೆ ಬೇರೆ ಏನು ಫ್ರೂಟ್ಸ್ಗಳಿರ್ಬೋದು ಇದೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಮೇಯ್ನ್ಲಿ ಇಲ್ಲೇನಾಗುತ್ತೆ ಅಂತ ಅಂದರೆ ನಾವು ಜಾಸ್ತಿ ಜಂಕ್ ಫುಡ್ಡನ್ನ ಏನೂ ತಿಂದಿರೋದಿಲ್ಲ. ಮತ್ತು ನಮ್ಮದು ಬಾಣಂತನ ನಮ್ಮದು ಫುಡ್ಡೆಲ್ಲ ಡಯಟ್ ಫುಡ್ ಥರ ಇರುತ್ತೆ. ಈಗ ಡಯಟಲ್ಲಿ ಇರೋರು ಉಪ್ಪು ಖಾರ ಇದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ವಾ. ಸೊ ಆ ರೀತಿನಲ್ಲೇ ಇರುತ್ತೆ. ಅದಾದ ಮೇಲೆ ನೀವು ಎಣ್ಣೆ ತುಪ್ಪ ಮತ್ತೊಂದು ಮಗದೊಂದು ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿಕೊಂಡು ಅಡುಗೆನ ಮಾಡ್ಕೊಳ್ಬೋದು. ಇನ್ನು ನಾನು ಎಕ್ಸಸೈಸ್ ಅಂತ ಬರೋದಾದರೆ ಖಂಡಿತ ನಾನು ಎಕ್ಸಸೈಸ್ ಅಂತ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅಪ್ಕಮಿಂಗ್ ನಾನು ಮಾಡಬೇಕು. ಸೊ ಏನು ಮಾಡ್ತಾಯಿದ್ದೆ ಅಂತಂದರೆ ಫುಡ್ಡಲ್ಲೇ ಮತ್ತು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಫೀಡಿಂಗ್. ಮಗುವಿಗೆ ನಾವು ಹೆಚ್ಚಿಗೆ ಹಾಲು ಕುಡಿಸಿದಷ್ಟು ಕೂಡ ಅದು ಮಗುವಿಗೆ ಹಾಗೂ ತಾಯಿಗೂ ಕೂಡ ತುಂಬ ಒಳ್ಳೆಯದು. ತಾಯಿಗೆ ಹೇಗೆ ಒಳ್ಳೆಯದು ಅಂತಂದರೆ ನಿಮಗೆ ಗೊತ್ತಾ, ನೀವು ಬೇಕಾದ್ರೆ ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಡಾಕ್ಟರ್ನ ಕೇಳಿ ನೋಡಿ, ನೀವೆಷ್ಟು ಫೀಡಿಂಗ್ ಮಾಡ್ತೀರಾ ಅಷ್ಟು ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವು ಏನೇ ಒಂದು ಹೆಲ್ತಿ ವೇನಲ್ಲೇ ಫುಡ್ ತೊಗೊಂಡು ವೆಯ್ಟ್ ಇತ್ತು ಅಂತಂದರೆ ಹೆಲ್ತಿ ಫ್ಯಾಟ್ ಏನಿರುತ್ತೆ ಅದು ಮಗು ಹಾಲು ಕುಡಿಯೋದ್ರ ಮೂಲಕ ಅವರಿಗೆ ಅದು ಟ್ರಾನ್ಸ್ಫರ್
ಆಗ್ತಾ ಇರುತ್ತೆ. ಸೊ ದಟ್ ನಿಮ್ಮ ಬಾಡಿನಲ್ಲಿ ಇರುವಂತಹ ಫ್ಯಾಟ್ ಅಂಶ ಎಲ್ಲವೂ ಕೂಡ ಹೊರಟೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಹೆಚ್ಚಿಗೆ ಹಾಲನ್ನು ಕುಡಿಸ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಸಣ್ಣ ಆಗೋದಕ್ಕೆ ಇದು ತುಂಬ ಅನುಕೂಲ ಇದೆ. ಈವನ್ ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ಗಳಿರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮಗೆ ತುಂಬಾ ಕಮ್ಮಿ ಆಗುತ್ತೆ. ಇತ್ತೀಚೆಗೆಲ್ಲ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ 6 ತಿಂಗಳು ಮಗುವಿಗೆ ಹಾಲು ಕುಡಿಸಿ ಸುಮ್ಮನೆ ಆಗೋಗ್ಬಿಡ್ತಾರೆ. ದಯವಿಟ್ಟು ಅಂತ ತಪ್ಪು ಮಾಡಬೇಡಿ. ಎಷ್ಟು ನಿಮಗೆ ಸಮಯ ಸಿಗುತ್ತೆ, ಮಗುಗೆ ಯಾವಾಗ ಕುಡಿಬೇಕಂತ ಅನಿಸುತ್ತೆ, ಸೊ ಅವಾಗೆಲ್ಲ ಕರ್ಕೊಂಡು ನೀವು ಫೀಡಿಂಗ್ ಮಾಡ್ತಾ ಇರಿ. ಇದರಿಗಿಂತ ಒಳ್ಳೆ ವೆಯ್ಟ್ ಲಾಸ್, ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇರುವಂತಹ ವೇ ಇದೊಂದು ಅಂತಲೇ ಹೇಳ್ಬೋದು. ಇದಕ್ಕಿಂತ ಮತ್ತೆ ಬೇರೆ ಇನ್ಯಾವುದು ಕೂಡ ಅಷ್ಟೊಂದು ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮಗು ಚೆನ್ನಾಗಿ ಹೆಲ್ತಿಯಾಗಿ ಇಮ್ಯುನಿಟಿ ಪವರು ಕೂಡ ಇರುತ್ತೆ, ಗುಂಡುಗೂ ಚೆನ್ನಾಗೂ ಇರುತ್ತೆ. ತಾಯಿಗೂ ಅಷ್ಟೇ ಮಗುವಿಗೂ ಅಷ್ಟೇ ಈ ಒಂದು ಫೀಡಿಂಗ್ ಮಾಡೋದ್ರಿಂದ ಇಬ್ಬರಿಗೂ ಲಾಭ ಇದೆ. ಅದು ಅಲ್ಲದೆ ಇವತ್ತಿನ ಕಾಲದಲ್ಲಿ ಈಗಿನ ಫುಡ್ಡು, ಈಗಿನ ಲೈಫ್ ಸ್ಟೈಲಲ್ಲಿ ನಮಗೆ ಸಿಗುವಂತಹ ಒಳ್ಳೆ ಅಂಶಗಳು, ಒಳ್ಳೆ ಫುಡ್ಗಳು ಎಲ್ಲಿ ಸಿಗೋದಕ್ಕೆ ಸಾಧ್ಯ? ಸೊ ಈಗ ನಾವು ಏನು ಚಿಕ್ಕದ್ರಲ್ಲಿ ಮಗುವಿಗೆ ಫೀಡಿಂಗ್ ಮಾಡಿರ್ತೀವಿ ಅದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಕೂಡ ಅವರ ಆರೋಗ್ಯವಾಗಿ ಇರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನಾನು 1.5 ವರ್ಷದ ತನಕ ಅವನಿಗೆ ಫೀಡಿಂಗ್ ಮಾಡಬೇಕು, ಅಥವಾ 2 ವರ್ಷ 1.5 ವರ್ಷದ ತನಕ ಅಂತ ಅಂದ್ಕೊಂಡಿದ್ದೀನಿ. ಸೊ 1.5 ವರ್ಷದ ತನಕ ನೀವು ಫೀಡಿಂಗ್ ಮಾಡಿದ್ರಿ ಅಂದರೆ 70% ಆ ಮಗುವಿಗೆ ಒಳ್ಳೆ ಅಂಶಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ 1.5 ವರ್ಷ, ಅಟ್ಲೀಸ್ಟ್ 1 ವರ್ಷನಾದ್ರೂ ನೀವು ಮಗುವಿಗೆ ಫೀಡಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಾ ಇದ್ದಿದ್ದು ಯಾವಾಗ್ಲೂ ಇಷ್ಟೇ. ಅದಾದ ಮೇಲೆ ನೆಕ್ಸ್ಟು ಮಗುವಿಗೆ ಒಂದು 9, 10, 11 ತಿಂಗಳು ಈ ಥರ ಆದಮೇಲೆ ಎಕ್ಸ್ಟ್ರಾ ಹೊರಗಡೆ ಮಗುನ ಕರ್ಕೊಂಡು ವಾಕ್ ಹೋಗಿ ಬರೋದಿರ್ಬೋದು, ಮತ್ತು ಆಮೇಲೆ ಮನೆಯಲ್ಲೇ ಎಕ್ಸಸೈಸ್ ಮಾಡೋದಿರ್ಬೋದು. ಸೊ ನಿಮಗೆ ಈಗ ಗೊತ್ತಾಗುತ್ತೆ, ರೊಟೀನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನನಗೆ ಇನ್ನೂ ನೋಡಿ ಎಕ್ಸಸೈಸ್ ಮಾಡಬೇಕಂತಂದರೆ ಟೈಮ್ ಆಗ್ತಾ ಇಲ್ಲ. ಸೊ ಏನಂತಂದರೆ ಮನೆಯಲ್ಲೇ ಇದ್ದಾಗ ಸೂರ್ಯ ನಮಸ್ಕಾರ ಇರ್ಬೋದು, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ನನ್ನ ಮಗ ಯಾರಿಗೋ ಎದುರಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಸೊ ಈ ಥರ ಒಂದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಗಿರಬೇಕು ಅಂತ ಅಂದರೆ ತುಂಬ ನ್ಯಾಚುರಲ್ ಆಗಿ ಇರಬೇಕು. ಆ್ಯಂಡ್ ಏನು ಕೆಲವು ಒಂದೊಂದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ನನ್ನ ಒಂದು ಜರ್ನಿ ಈ ರೀತಿನಲ್ಲಿ ಇತ್ತು. ಅಂದರೆ ಲೈಟ್ ಫುಡ್ ಇತ್ತು ಒಂದು 6 ತಿಂಗಳ ತನಕ. ಸೊ ಅದಾದಮೇಲೆ ಎಲ್ಲ ಥರ ಹಣ್ಣುಗಳು, ತರಕಾರಿಗಳು ಒಂದು 3-4-5 ತಿಂಗಳಿಂದಲೇ ಸ್ಟಾರ್ಟ್ ಮಾಡಿದ್ದೆ, ತರಕಾರಿ ಹಣ್ಣುಗಳು ಎಲ್ಲ. ಮತ್ತು ಜಂಕ್ ಫುಡ್ಗಳಂತೂ ಏನೂ ತಿಂತಾ ಇರಲಿಲ್ಲ. ಸ್ಟಿಲ್ ಇವಾಗಲೂ ಅಷ್ಟೇ, ಯಾವಾಗಲಾದರೂ ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಅಂಶ ಇರುವಂತಹ ಫುಡ್ಡನ್ನು ನಾನು ತಗೊಳ್ತೀನಿ. ಸೊ ಇದರಿಂದ ಮಗುಗೆ ಸಾಕಾಗುವಷ್ಟು ಹಾಲು ಕೂಡ ಬರುತ್ತೆ. ಆ್ಯಂಡ್ ನನಗೂ ಕೂಡ ಏನು ವೆಯ್ಟ್ ತುಂಬ ಗೈನ್ ಆಗ್ತಾ ಇದೆ ಅಂತ ಅನಿಸೋದಿಲ್ಲ. ಸೊ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಐ ಥಿಂಕ್ ಈ ಪಾಯಿಂಟ್ಸ್ಗಳು ನಿಮಗೆ ಮೇ ಬಿ ಅಳವಡಿಸ್ಕೊಂಡ್ರೆ ಹೆಲ್ಪ್ ಆಗ್ಬೋದು. ಅಥವಾ ಕೆಲವು ವಿಚಾರಗಳು ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದು ಕೂಡ ಖಂಡಿತ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. Bye bye.